ಕಲಬುರಗಿ ನಗರದ ಕೆಸರಟ್ಟಿ ಗ್ರಾಮದಲ್ಲಿರುವಂಥ ಆಶ್ರಯತಾಣಿ ನಿವಾಸಿಗಳಿಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಲಭ್ಯಗಳಿಲ್ಲ. ಹಾಗಾಗಿ ಬೇಕಾದಂಥ ಸೌಲಭ್ಯಗಳನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದೆ. ಅಲ್ಲಿ ಇವರು ಇರ್ತಾರೆ, ಗ್ರಾಮೀಣ MLA ಅವ್ರು ಬರ್ತಾರೆ, ಅದಕ್ಕೆ ಮತ್ತಿಮೂಡವ್ರು ಬರ್ತಾರೆ. ಇಲ್ಲೊಂದು ಕಾಲನಿ ಇದೆ ಗಣೇಶ್ ಪೀರ್ ಹತ್ರ. ಇಲ್ಲಿಗೆಲ್ಲ ಯಾವನೋ ಒಬ್ಬ ಬಂದು ಅಲ್ಲಿ ಮನೆಗಳು ಕಟ್ಟಿ ಹಾಲೋ ಬ್ಲಾಕ್ ಹಾಕಿ ಒಂದು ಸಣ್ಣ ಸಣ್ಣ ಗೂಡುಗಳು ಮಾಡಿ ಮಾರ್ತಾ ಇದ್ದಾನೆ. 4 ಲಕ್ಷ 5 ಲಕ್ಷ ತೊಗೊಂಡು ಮತ್ತು ಬೇರೆ ಮೇಲೆ ಬಂದು ರೊಕ್ಕ ವಸೂಲಿಗೆ ಬರ್ತಾನೆ. ಸುಳ್ಳಿಲ್ಲ ಕಡಾಕ್ತೀನಿ ಅಂತ ಅಂಜಿಸ್ತಾನೆ. ಪ್ರತಿ 2 ತಿಂಗಳು 3 ತಿಂಗಳು 50,000 ಕೊಡು, ಲಕ್ಷ ಕೊಡು ಅಂತ ಬದಲಿಸ್ತಾರೆ. ಈ ಥರ ಒಂದು ಪರಿಸ್ಥಿತಿ ಅಲ್ಲಿ ಯಲ್ಲಂಪ್ರಭು ಪಾಟೀಲ್ ಬರ್ತಾರೆ. ಯಲ್ಲಂಪ್ರಭು ಪಾಟೀಲ್ ಅಲ್ಲಿ ಒದರಿದ್ರೆ ಅಲ್ಲಿ ಹೋಗಿ ಕೇಳಿಸ್ತಾರೆ. ಇಲ್ಲಿ ಮತ್ತಿ ಮಾಡಿದ್ರು ಒದರಿದ್ರೆ ಅವ್ರ ಮನೆಯಿಂದ ಕೇಳಿಸ್ತಾರೆ. ಇಂಥ ಇಷ್ಟು ಸಮೀಪದ ಒಂದು ಅವ್ರ ಇದರಲ್ಲಿ ಈ ಥರ ಒಂದು ಅನಾಗರಿಕ ಒಂದು ಪರಿಸ್ಥಿತಿ ಇರಬಾರ್ದು, ಮುಂದುವರಿಬಾರ್ದು ಅಂತ ತಂದಿದ್ದಾರೆ. ಸಾಕಷ್ಟು ಸಹ ತಂದಿದ್ದಾರೆ. ಅಲ್ಲಿದೆ ಹೋಗ್ತಾರೆ, ಅವರು ಗೊತ್ತಿದೆ ಅವ್ರಿಗೆ. ಆದರೂ ಕೂಡ ನಿರ್ಲಕ್ಷ್ಯ ಬಡವರ ಬಗ್ಗೆ. ಅವ್ರಿಂದ ನಮಗೇನು ಫಾಯ್ದ? ಈ ಥರ ಹೋಗ್ಬೇಕು, ಇವ್ರಿಗೆಲ್ಲರಿಗೂ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತೀವಿ. MB ಸಜ್ಜನ್ ಸಂಚಾಲಕರು, ಸಿಟಿಜನ್ ಫೋರಂ ಫಾರ್ ಪೀಸ್ ಆ್ಯಂಡ್ ಜಸ್ಟಿಸ್ ಗುಲ್ಬರ್ಗ.